ನೀನು ಬಂದು ನನ್ನಲ್ಲಿ ನಿನ್ನ ಕಷ್ಟವನ್ನು ತೋಡಿಕೊಳ್ತಾ ಇದ್ದೀ. ಹೌದು. ಎಲ್ಲರೂ ಅಷ್ಟೇ, ಅವರ ಜೀವನದಲ್ಲಿ ಏನು ಕಷ್ಟಪಡ್ತಾರೆ, ಅವರ ಸಮಸ್ಯೆ ಏನು ಅಂತ ಇದರಿಗಿದ್ದವರ ಹತ್ರ ಹೇಳ್ತಾರೆ, ಬೊಬ್ಬೆ ಹುಡುಕೊಳ್ತಾರೆ. ಆದರೆ ಇದರಿಗಿದ್ದ ವ್ಯಕ್ತಿ ಜೀವನದಲ್ಲಿ ಏನು ನೆಮ್ಮದಿ ಕಂಡಿದ್ದಾನೆ. ನೀವು ಹೇಳೋದು ನಾನು ನಿಮ್ಮಲ್ಲಿ ಹೇಳಿದ್ದು ತಾನೇ. ಹೌದು. ನಿಮಗೆ ಎಂತ ಆದದ್ದು? ನಿಮಗೆ ಎಂತ ಧಾಡಿ ಆದದ್ದು? ಧಾಡಿ ಅಂತ ಅಲ್ಲವೇ? ಏನು ಮಾಡೋಣ ಅಂತ ಹೇಳು. ನಾನು ಒಬ್ಬ, ನೀನೊಬ್ಬಳೇ ಅಲ್ಲ, ರಾಜವಂಶದಲ್ಲಿ ಹುಟ್ಟದ್ದು. ನಾನು ಹಾಗೆ ಶ್ರೇಷ್ಠವಾದ ಚಂದ್ರವಂಶದಲ್ಲಿಯೇ ಹುಟ್ಟಿದವ. ಅರಮನೆಯಲ್ಲಿ ನಾನು ಹುಟ್ಟಬೇಕಾಗಿತ್ತು. ಶೂಲಗಿತ್ತಿಯರಿಂದ ಯೋಗ್ಯವಾದಂಥ ಶೈತೋಪಚಾರ ಎಲ್ಲ ನಮಗೆ ಸಿಗಬೇಕಾಗಿತ್ತು. ದುರ್ದೈವ ಅದು ನಮಗೆ ಸಿಗಲಿಲ್ಲ. ಕಗ್ಗಾಡಿನಲ್ಲಿ ನಮ್ಮ ಜನ್ಮವಾಯಿತು. ಹೇಳಬೇಕು ಅಷ್ಟಾಗಿಂದ. ತಲೆ ಚಚ್ಕೊಳ್ಬೇಕಾದ ನೀವೆಲ್ಲ ನನ್ನ ಅತ್ತೆ ಕುತ್ತಿ. ಆದ್ರೆ ಏನು ಮಾಡುವುದು? ನನ್ನ ಅತ್ತೆ ಏನೋ ಎಳೆಯ ಶಿಶು ಅಂತ ನೆಗ್ಗಿದಿಲ್ಲಂತೆ, ಕೈ ಜಾರಿ ಕಲ್ಲು ಬಂಡೆ ಮೇಲೆ ಬಿತ್ತು. ಹೌದು. ನಾನು ಸಾಕಷ್ಟು ಕೂಗಿಕೊಂಡೆ. ಅದು ನಮ್ಮ ಅಮ್ಮ ಹೇಳಿದ್ದೇನು ಆಮೇಲೆ ಗೊತ್ತುಂಟು. ಏನು ಹೇಳಿದ್ದ? ಮಗನೇ, ನಿನಗಷ್ಟು ನೋವು ಆಗಲಿಲ್ಲ, ನೀನು ಬಿದ್ದು ಬಂಡೆ ಹೊಡೆದೋಯ್ತು ಅಂತ ಹೇಳಿದ್ದು. ನೋಡಿ. ಹೌದಾ? ಎಂತ ಸುಖಪುರುಷರು ನೀವು. ಹಾಗಲ್ಲವೇ, ಒಂದು ನನ್ನ ಕಣ್ಣೀರು ಒರೆಸುವುದಕ್ಕಿಂತ ಮುಂಚಿತವಾಗ ಅಮ್ಮನಿಗೆ ಸಂತೋಷ ಆದದ್ದು. ಮಗನೇ, ನಿನಗೆ ನೋವು ಎಷ್ಟಾಯಿತು ಅಂತ ನೋಡ್ಲಿಕ್ಕೆ ಬರಲಿಲ್ಲ, ಬಿದ್ದು ಬಂಡೆ ಹೊಡೆದದ್ದೇ ಅವಳೆ ಕಣ್ಣಿಗೆ. ಮನುಷ್ಯನ ಬದುಕಿನಲ್ಲಿ ಬಾಲ್ಯ ಅಷ್ಟು ಮಹತ್ವವಾಗಿರುವಂತಹದ್ದಲ್ಲ. ಬಿಡು ಆ ಕಥೆ. ಆಮೇಲೆ ನಾವು ಋಷ್ಯಶೃಂಗದಿಂದ ಹಸ್ತಿನಾವತಿಗೆ ಬಂದಿದ್ದೇವೆ. ಅಲ್ಲಾದರೂ ಸುಖ ಉಂಟೇನೆ. 100 ಜನ ಕೌರವರು, 5 ಜನ ಪಾಂಡವರು. 105 ಜನರ ಅಂಗಳದಲ್ಲಿ ಆಡುವುದನ್ನು ಕಂಡು ಹಿರಿಯವರೆಲ್ಲ ಸಂತೋಷಪಟ್ಟರು. ಅದು ನಮ್ಮ ದಾಯಾದಿ ಕೌರವಾದಿಗಳಿಗೆ ಸಂತೋಷ ಆಗಲಿಲ್ಲ. ಕರ್ರು ಬಿದ್ದರು. ನಾನು ಉಣ್ಣುವ ಅನ್ನದಲ್ಲಿ ವಿಷ ಹಾಕಿದ್ರು. ನನ್ನನ್ನು ಕಟ್ಟು ಮಡವಿಗೆ ಹೋಗಿದ್ರು. ಆದರೂ ಸಾಯ್ಲಿಲ್ಲಲ್ಲ ನೀವು. ಆದರೂ ಸಾಯ್ಲಿಲ್ಲಲ್ಲ. ಮಾತಾಡಬೇಡ ಮತ್ತೆ. ಕೌರವರೇ ಅಂದುಕೊಂಡಂತೆ ವಿಷ ಹಾಕಿದ್ದು ಕಡಿಮೆ ಆಯ್ತು ಅಂತ. ಅಲ್ಲ, ಏನು ಅಂತಲ್ಲ, ವಿಷ ಕೊಟ್ಟರು ಸಾಯ್ದು ಹೋದವರು. ಅಲ್ಲೂ ನಾವು ಮೈ ಮರೆತು ಊಟ ಮಾಡುವ ಆ ಭಾಗ್ಯ ನಮ್ಮ ಪಾಲಿಗೆ ಇಲ್ದು ಹೋಯ್ತು. ಆಮೇಲೆ ಬಿಡು, ನಿಮ್ಮ ಬದುಕು ಪೂರ್ತಿ ಬರೀ ಊಟದಲ್ಲಿ ಒಳಗೆ. ಹಾಗಲ್ಲವೇ? ಹಾಗಲ್ಲ, ಉಂಡವ ಮಾಡಿ ಯಾನು ಅದು ಮಾತು. ಅದೇ ನಮಗೆ ಉಳ್ಳಿಕ್ಕೆ ಸರಿ ಆಗಲಿಲ್ಲ. ಆದ್ರೂ ಮಾಡಿದ್ರಲ್ಲ. ಬಿಡು, ಆ ಲೆಕ್ಕಲ್ಲ. ಆಮೇಲೆ ನಮಗೆ ಇಲ್ಲಿ ಸರಿಯಲ್ಲ ಅಂತ ಅರಮನೆ ಅಂತ ಅರಗಿನ ಮನೆ ವ್ಯವಸ್ಥೆ ಆಯ್ತು. ಅರಗಿನಾಲಯ. ಹೌದು, ಅರಗಿನಾಲಯ. ಹೌದು. ಏನು ಮಾಡುವುದು? ನಮ್ಮಣ್ಣನಿಗೇನೋ ಮೊದಲೇ ಗೊತ್ತಾಯ್ತು, ಇಲ್ಲಿಂದ ಪಾರಾಗಬೇಕು ಅಂತ ನಿರ್ಣಯ ಮಾಡಿದ. ಸರಿ, ಬೆಂಕಿ ಹಾಕಿದ ಮನೆಗೆ ಬಿಡು. ಆಮೇಲೆ 5 ಹೊತ್ಕೊಂಡು ತಾಯಿ ಸಮೇತವಾಗಿ ಅಣ್ಣ ತಮ್ಮಂದಿರನ್ನೆಲ್ಲ ಹೊತ್ಕೊಂಡು ಹೊರಟೆ. ಇತ್ತ ಬಿಲ ಮುಖದಿಂದ ಪಾಂಡವರು ಹೊರಟಿದ್ದೇವೆ. 5 ಭುಜದ ಮೇಲಿರಿಸಿಕೊಂಡು ಹೊರಟಿದ್ದೇನೆ. ಅವರಿಗೆ ಆಲಯಕ್ಕೆ ಬೆಂಕಿ ಇಟ್ಟು ಹೊರಗೆ ಬಂದವರು ನೀವು. ಅದು ಬೊಬ್ಬೆ ಹಾಕಬೇಕು, ಅದು ಗುಟ್ಟಾದ ವಿಷಯ. ನಿಮ್ಮ ಹತ್ರ ಹೆಂಗಸರ ಹತ್ರ ಹೇಳುವುದೇ ನಾವು ಯಾರ ಹತ್ರ. ಅದು ನೀನು ಇಷ್ಟಾದ್ರೂ ಕೇಳಿಸ್ಕೊಂಡೆ. ಸರಿ. ಆಮೇಲೆ 5 ಹೊತ್ಕೊಂಡು ಹೋದೆ. ಹೋಗುವಾಗ ಅವ್ರಿಗೆ ಒಳ್ಳೆ ನಿದ್ರೆ. ಸರಿ. ಅಲ್ಲಿಯೂ ನಿದ್ರೆ, ಮನೆಗೆ ಬೆಂಕಿ ಇದ್ದಾಗ ನಿದ್ರೆ ಮಾಡುವವರು ಯಾರು ಇದ್ದಾರೆ ಪ್ರಪಂಚ. ಅದಿಲ್ಲ. ನಮ್ಮವ್ರನ್ನ ನೋಡ್ಕೊಳ್ಳಿಬೇಕು. ಸುಖಪುರುಷರು ನೋಡ್ಲಿಕ್ಕೆ ನೀವಿದ್ದೀರಲ್ಲ. ಆಮೇಲೆ ಕಾಡಿನಲ್ಲಿ ಹೋಗಿ ಮಲಗಿಸಿದೆ ಅವರನ್ನ. ಸರಿ. ನಿದ್ರೆ ಹಾಳು ಮಾಡಬಾರ್ದು ಅಂತ ನಿದ್ರೆ ನಾನು ಬಿಟ್ಟೆ. ಅಲ್ಲೊಂದು ವಿಶೇಷ ಏನು? ಹಿಡಂಬೆ ಅನ್ನುವಂತ ರಕ್ಕಸೆ ಇವರೆಲ್ಲರನ್ನು ತಿಂದು ತೇಗುವುದಕ್ಕೆ ಬಂದಳು. ನಾವು ಒಪ್ಪುದಿಲ್ಲ. ಹಿಡಿಂಬೆ ಅನ್ನುವಂತ ರಕ್ಕಸೆ ಅಂತ ಹೇಳ್ಬೇಡಿ. ಹಿಡಿಂಬೆ ಅಲ್ಲಿಗೆ ಬಂದಳು ತಿನ್ನಲು ಸುಗ. ಆಮೇಲೆ ಅವಳ ಅಣ್ಣ ಬಂದ, ಅಣ್ಣನನ್ನು ಬಿಡಿದೆ. ಏನು ಮಾಡುವುದು? ರಾತ್ರಿ ಇಡೀ ನಿದ್ರಿಲ್ಲ ನಮಗೆ. ಅದೆಲ್ಲ ಬೇಡ, ನನಗೆ ಗೊತ್ತಿಲ್ಲ ಅಂತ ತಿಳಿಬೇಡಿ. ಏನು ಲಾಭ ನಿಮಗೆ ಹೆಚ್ಚು ಅಲ್ಲಿ. ನಮಗೆ ಏನು ಲಾಭ? ಆ ಹಿಡಿಂಬ ಆಸ್ತನು ಕೊಂದು ಹಾಕಿ ಅವನ ತಂಗಿ ಹಿಡಿಂಬೆಯನ್ನು ನೀವು ಮದುವೆ ಆಗಲಿಲ್ವಾ? ಅಯ್ಯೋ, ನಾನು ಮನಸ್ಸಿದ್ದಂತೆ ಮದುವೆ ಆದದ್ದು ಅಲ್ವೇ. ನನಗೆ ಅವಳ ಮೇಲೆ ಮನಸ್ಸೇ ಇಲ್ಲ. ಇನ್ನು ಮೇಲೆ ಮನಸ್ಸಿದ್ದ ಮದುವೆ ಆದದ್ದಲ್ಲ. ಪ್ರಥಮದಲ್ಲಿ ಹಿರಿಯವನಿಗೆ ಮದುವೆ ಆಗಿಲ್ಲ ಎಂಬ ಕಾರಣಕ್ಕಾಗಿ ಒಲ್ಲೆಂದವ್ರು ನೀವು. ಹೌದು. ಮನಸ್ಸಿಲ್ಲದೆ ಹೋದ್ರು ಮದುವೆ ಆದ್ರಿ. ಏನು ಆದ್ರೂ ಮಕ್ಕಳಾಗಿದ್ದೇನು ಸುಳ್ಳಲ್ಲ. ಆ ಕಥೆ ಬೇರೆ ಬಿಡು. ಮತ್ತೆ ಆ ಕಥೆದೇನು? ಅದು ದೈವಿ ಇಷ್ಟ, ದೇವರು ಕೊಟ್ಟದ್ದು. ದೇವರು ಅದೇ ಸುಖ ಬಂದಾಗ ದೇವರು ಕೊಟ್ಟದ್ದು. ಅಲ್ಲಿ ಕಷ್ಟ ಆಗ್ತದೆ ಅಂತ ನೀವು ಏನು ಹೇಳ ನಿಮ್ಮಲ್ಲೇ ಕೇಳ್ತಾನೆ ನಾನು. ಅಂದು ಹಿಡಿಂಬಾಸನ ಕೊಲ್ಲುವಾಗ ಕೈಯಲ್ಲಿ ಆಯುಧಗಳಿರ್ಲಿಲ್ಲ, ಬರಿಗೈಯಲ್ಲಿ ಅವನನ್ನ ಆ ಯುದ್ಧದಲ್ಲಿ ಮುಷ್ಟಿ ಯುದ್ಧದಲ್ಲೇ ಗುದ್ದು ಕೊಂದವರು ನೀವು. ಹೊಡೆದುಕೊಂಡಿದ್ದೇನೆ. ಇವತ್ತು ಹಾಗಲ್ಲ. ಯಾವುದು ಅದು? ಹೀಗಾದೆ ಬರವಾಯಿತು ಗಾದೆ ಧೈರ್ಯ ಹಿಂಗೊಳಿದಿತು.
ಅಂತ ದುಷ್ಟನ ಕೊಂದು ಹಾಕಿದ ನಿಮಗೆ ಆಯುಧ ಸಿಕ್ಕಾಗ ಮತ್ತು ಸುಲಭ. ಅಯ್ಯೋ ದೇವ್ರೆ, ನಿನಗೆ ಯಾವ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗ್ತದೆ ಅಂತ ನಮ್ಗೆ ಅರ್ಥ ಆಗುವುದಿಲ್ಲ. ಆಮೇಲೆ 12 ವರ್ಷ ವನವಾಸ, ಗಡ್ಡೆ ಗೆಣಸು ತಿಂದದ್ದು, ಉಳಿದದ್ದು ಇಷ್ಟ ಹಾಕ್ತೀಯ, ಭೀಮನಿಗೆ ಅರ್ಧ ಪಾಲು. ಹೌದು, ಮಾಡುವುದೇ ಕಡಿಮೆ ಆದರೆ ತಿನ್ನುವುದು ಎಷ್ಟೇ ಕಡೆಗೆ. ಇದು ಒಳ್ಳೇದಲ್ಲ, ಇದು ಒಳ್ಳೆಯದಲ್ಲ ಅಂತ ಹೇಳಿ ತಿಂದುಕೊಂಡು ತಿನ್ಲಿಲ್ಲ ಅಂತ ಹೇಳ್ಬಾರ್ದು. ಸತ್ಯ ಹೇಳ್ತೇನೆ. ನನ್ನ ಹತ್ತ ಕುಂತ ಹೇಳಿದ್ದಾಳೆ, ಇದ್ದದ್ರಲ್ಲಿ ಅರ್ಧ ಭಾಗ ಮಾಡಿ ಆ ಉಳಿದ ಅರ್ಥದಲ್ಲಿ ಉಳಿದವರಂತೆ, ಅರ್ಧ ನಿಮಗಂತೆ. ಹೊಟ್ಟೆ ಹೊಟ್ಟೆ ನೀವು ಅದೆಲ್ಲ ಹೇಳ್ಬೇಡ. ನಿನ್ನ ಬುದ್ಧಿ ನೀ ಹೆಂಗಸರ ಬುದ್ಧಿ ಎಲ್ಲ ತೋರಿಸಿದ್ದಿ ಅಂತ ನಮ್ಮ ನೆನಪುಂಟು. ಆ 5 ವರ್ಷಕ್ಕೊಂದ್ಸಲ ನಿನ್ನ ಪಾಲಿಗೆ ನಾ ಸಿಕ್ನಲ್ಲ ರಾತ್ರಿ ಕಾಲಕ್ಕೆ, ಆಗ ಮಾತ್ರ ಸರಿ ಪಾಲು ಕೊಟ್ಟಿದ್ದೀಯಾ, ನಾನು ಹೊಟ್ಟೆ ತುಂಬ ತಿಲ್ಲಿ ಉಳ್ಳಿ ಅಂತ. ಉಳಿದ 4 ವರ್ಷ ಇವ ಗಂಡ ಅಲ್ವಲ್ಲ, ಲೆಕ್ಕಕ್ಕಿಲ್ಲ, ಇವನ ಅಜಬಂಡ ಅಂತ ನೀವು ನನ್ನನ್ನು ಕಡೆಗಣಿಸ್ತಿದ್ದೆ. ಅದೆಲ್ಲ ಹೇಳಬೇಡ. ಹಾಗಾಗಿ ಏನು ನನ್ನ ಹತ್ರ ಶಕ್ತಿ ಇಲ್ಲ, ಯುದ್ಧ ಮಾಡುವ ಶಕ್ತಿ ಇಲ್ಲ. ಆಯುಧ ಉಂಟು, ಆ ಬದಿಯನ್ನು ಎತ್ತಿ ಹೊಡೆದು ನೋಡಿ ಗಂಡು ಗಲನಿ ಹೌದಾ? ಅಲ್ಲ, ಯುದ್ಧ ಮಾಡಿ ಒಂದು ನೋಡಿದ್ರೆ ಅಂತ ಹೀಗೆ ಹೀಗೆ ಹಾಗೆ ಅಂತ ಪ್ರತಿಜ್ಞೆ ಮಾಡಿದ ನೀವು ಪ್ರತಿಜ್ಞೆಯಿಂದ ನುಡಿಸಿಕೊಳ್ತಾ ಇದ್ದೀರಾ. ಶಕ್ತಿ ಸಾಮರ್ಥ್ಯ ಇಲ್ಲ ಎಂಬುದಾಗಿ ನೀವೇ ಒಪ್ಪಿಕೊಂಡ ನಂತರದಲ್ಲಿ ನಾನು ಮಾತ್ರ ಸುಮ್ಮನೆ ಇಲ್ಲ ಇರಲಾರೆ. ಹೇಳಿದ್ದೇನಲ್ಲ, ಬೆಂಕಿಯ ಕಿಡಿಯಾಗಿದ್ದವಳು ನಾನು. ಕೌರವ ಕುಲವನ್ನು ನಾನೇ ಧ್ವಂಸ ಮಾಡ್ತೇನೆ. ನಿಮ್ಮ ಅಂಗ ನನಗೆ ಬೇಕಿಲ್ಲ. ಮತ್ತೇನು ಮಾಡ್ತೀವಿ? ಏನು ಮಾಡ್ತೇನೆ? ನಾವೇನು ಮಾಡ್ಬೇಕು? ಮಡುಗಿ ಮಗುಳ್ಳ ಬಂದು ತರ ರಕ್ತವೇ ಮಡುಗಿ ಮಗುಳವನು ತರ ರಕ್ತರಿ ಮುಡಿಯ ಮೊಳಗಿಸುತ್ತ ಮುಡಿಯ ಮೊಳಗಿಸುತ್ತಲ್ಲ ಕರುಗಳು ನಾನೇ ಮಾಡಿರುವುದು ಆ ಪ್ರತಿಜ್ಞೆ. ನನ್ನನ್ನು ಅವಮಾನಪಡಿಸಿದ್ದಾರಲ್ಲ ಆ ದುಷ್ಟ ಕೌರವ, ಅವನ ಮೇಲೆ ಸೆಡನ್ನು ನಾನೇ ತೀರಿಸಿಕೊಳ್ತೇನೆ. ಅಷ್ಟೇ ಯಾಕೆ, ನನ್ನ ತಲೆಗೂದಲನ್ನ ಆ ಕೌರವನ ರಕ್ತ ದೋಕುಳಿಲ ಅಷ್ಟೇ ನಾನೇ ತೆಗಿತೇನೆ. ಅಷ್ಟೇ ಅಲ್ಲ, 101 ಮಂದಿ ಇರುವಂತಹ ಕೌರವರಲ್ಲಿ ಒಬ್ಬರು ಉಳಿಯದ ಹಾಗೆ ನಾನು ಮಡು ಇದ್ದೀಯ ಅವರನ್ನು. ನೀವು ಮಾಡೋ ಕೆಲಸ ನಾನು ಮಾಡಿಕೊಡ್ತೇನೆ. ನಾ ಏನು ಮಾಡ್ಬೇಕು? ಅಲ್ಲ, ನೀ ಮಾಡಿದ್ರೆ ನಾ ಮಾಡುವುದೇನೆ? ಯುದ್ಧ ಮಾಡಿ ಗೆಲುವನ್ನು ಸಂಪಾದನೆ ಮಾಡಿ ಹೆಂಡತಿ ಆದ ಈಡೇರಿಸ ಬೇಕಾದ್ದು ಗಂಡನಾದನ ಕರ್ತವ್ಯ. ಆ ಕೆಲಸ ನಾ ಮಾಡಿದ್ರೆ ನಿಮಗೇನು ಕೆಲಸ? ನಮಗೇನು ಉದ್ಯೋಗ? ಸೆಳೆದು ಸೀರೆಯ ನುಟ್ಟು ಸೆಳೆದು ಸೀರೆಯ ನುಟ್ಟು ಸೆಳೆದು ಸೀರೆಯ ನೊಟ್ಟು ಸೆಳೆದು ಸೀರೆಯ ನುಟ್ಟು ಕರದಲ್ಲಿ ಬಳೆಯ ತೊಡು ಕರದಲ್ಲಿ ಬಳೆಯ ತೊಡು ಕರದಲ್ಲಿ ಬಳೆಯ ತೊಡು ನಾ ಪುರುಷ ವೇಷವ ತೊಳೆವೆ ತಳವಿನಲ್ಲಿ ತರ ಮೇಲೆ ನೋಡೆ ನಳವೆಯನ್ನು ನೀವು ಮಾಡುವ ಕೆಲಸ ನಾ ಮಾಡಿದ್ರೆ ನಿಮಗೇನು ಕೆಲಸ? ನಮ್ಗೆ ಉದ್ಯೋಗ ಏನು? ಉಂಟೊಂದು ಕೆಲಸ ಏನು? ಎಲ್ಲ ಬಿಡಿಸಿ ಹಾಕಿ. ಇದನ್ನೆಲ್ಲ ಹೌದು, ಇದು ಪಠ್ಯ ಬೇಡವಾ? ಪೌರುಷ ನಿಮಗಿಲ್ಲ ಅಂತ ನೀವೇ ಒಪ್ಕೊಂಡ ಮೇಲೆ ಪೌರುಷದ ಸಂಕೇತ ಆ ಆಭರಣ, ಉಡುಗೆ ತೊಡುಗೆ ಅದು ಯಾಕೆ ಬೇಕು? ಯಾವುದು ಬೇಡ? ಹೆಂಗಸು ನಾನು. ಗಂಡಿನ ಒಬ್ಬ ಆದ್ರೆ ಯುದ್ಧಕ್ಕೆ ನಾನು ಹೋದ್ರೆ ನೀವು ಹೆಣ್ವೇಷ ಮಾಡಿ, ಹೆಣ್ವೇಷ, ಸೀರೆ ಉಡಿ, ಕೈಗೆ ಬಳ ತೋಡಿ ಅಡುಗೆ ಮಾಡ್ತಾ ಅಲ್ಲಿ ಕುಳಿತೀರಿ. ಅಷ್ಟ ನಿಮ್ಮ ಹಣ ಬರಲ್ಲ. ಏನು ಹೆಣ್ಣಾದ ನಿನ್ನ ಅಪ್ಪಳಿಂದ ಏನು ಮಾಡುವುದಕ್ಕೂ ಸಾಧ್ಯ ಇಲ್ಲ. ಬಲ ಯಾರು ನಿನಗೆ? ಬಲ ಇವರಿಗೆ ಬಲ ಸರಿಗದೆಯೋ
ಜನಗೆ ಬಲ ಸಗದೇವ ಪಾರ್ಥಿಯು ತನಯ ರೈವರು ಕಲಿ ಘಟೋತ್ಕಜ ಜನಪದ್ರ ಬಲಂಗಿದು ಮೂಲ ಕ್ಷೋಹಿಣಿ ಬಲವು ಏನು ನೀವು 5 ಜನ ಲೋಕದಲ್ಲಿ ದೊಡ್ಡ ಮೀಚ್ ಹೋಗ್ತಾವ್ರು. ವಿಕ್ರಮಿಗಳು ನಾವೇ, ಬೇರೆ ಯಾರು ಇಲ್ಲ. ಯಾರಿದ್ದಾರೆ? ಬೆಂಕಿ ವ್ಯಕ್ತಿ ನಿಮಗೆ ಇದ್ದವ್ರು ಯಾರು ಅಂತ ಬೇಡವ ನಿನಗೆ? ನನಗೆ ಬಲ ಸಹದೇವ. ಲೋಕದಲ್ಲಿ ಯಾರಿಗೂ ಅನ್ಯಾಯ ಮಾಡಿದ ಹೆಣ್ಣು ನಾನಲ್ಲ. ಈ ಬಗ್ಗೆ ಹೆಣ್ಣಿನಿಗೆ ದೇವರ ಆ ಸಹಕಾರ ಯಾವತ್ತು ಇದ್ದೇ ಇರ್ತಿದೆ. ಹಾಯ್, ಹಸ್ತಿನಾವತಿಯ ಸೊಸೆಯಾಗಿ ಬರುವಾಗ ನಾನು ದುರ್ಪರಾಜ ರಾಜನ ಮಗಳು ಹೌದು. ಹಾಗಂತ ನನ್ನ ಅಪ್ಪನ ಮನೆಯವರು ಬರಿಗೈಯವರು ಅಲ್ಲ. ಓಹೋ, ಏನಪ್ಪನ ಮನೆ? ನನ್ನಪ್ಪ ದ್ರುಪದಂಗಿ ಹೌದು. 3 ಅಕ್ಷೋಹಿಣಿ ಸೈನ್ಯ. ಬಿಡಿ, ಈ ಹೊಟ್ಟೆ ಉಂಟಲ್ಲ, ಪಂಚ ಹೊಟ್ಟೆ ಅಲ್ಲ. ಮತ್ತೆ 5 ಜನ ಪಾಂಡವ ಉಪಪಾಂಡವರಿಗೆ ಜನ್ಮ ಕೊಟ್ಟ ಈ ಹೊಟ್ಟೆ. ಅಮ್ಮ ದುಃಖದಲ್ಲಿದ್ದಾಳೆ ಎಂಬುದಾಗಿ ಗೊತ್ತಾದ್ರೆ ಆ 5 ನನ್ನ ಬೆಳಕಿದ್ದಾರೆ. ಬಿಡಿ, ಅವರು ಯಾರು ಬಾರದೇ ಇದ್ರಂತೆ ವೀರ ಘಟೋತ್ಕಜ ನನ್ನ ಬೆಂಗಾವಲಿಗಿರ್ತಾನೆ. ಅವರನ್ನೆಲ್ಲ ಒಟ್ಟುಗೂಡಿಸಿ ಅನಿಬರಿಂದರಿಗಳ ವಿಭಾಡಿಸಿ ಘನವ ಪಡೆವೆನು ಕಾಂತ ಕೊಡಿಸಿ ನನಗೆ ವೀಳ್ಯವ ನಿಮ್ಮ ಹಂಗೇನಿಂದಲೂ ಸಾಕ್ಷಿ. ಒಟ್ಟು ಮಾಡಿ ದುಷ್ಟ ನಾಯಿಗಳಂತಹ ಕೌರವ ಕುಲವನ್ನು ಸಂಹಾರ ಮಾಡ್ತಾನೆ. ನಿಮ್ಮ ಹಂಗು ನನಗೆ ಬೇಕಿಲ್ಲ, ಕೊಡಿ ರಣವೀಳ್ಯ. ಒಲಿದಯ ಕಠೋರ ನುಡಿಯಂ ಕೇಳಿದು ಪವನಜಂ ಘನರೌದ್ರವೆತ್ತು ಗದಯಂ ತಿರುಗುದೆಂದ ಕಾಮನಿಯ ಸೈರಿಸಲೆ ನಿನ್ನ ನೈನಂಬ ಗಣವಂತ ಗೆರಿಪುಗಳು. ವನಿತಯನ ಕಂಗಳಲು ಶತ ಸಾವಿರ ಕೆಳಪಿ ನಿನಗೆಂದ ಭಾಷೆಯಂ ತೀರ್ಚಿಸುವೆ. ಸುರಿಸಬೇಕಾದಂತಹ ಅಗತ್ಯ ಇಲ್ಲ. ಇನ್ನೇನು ಆ ಕಾರ್ಯವನ್ನು ನೀನು ಮಾಡಬೇಕಾದಂತಹ ಪ್ರಮೇಯ ಇಲ್ಲ. ಅಂದ್ರೆ ನಿನ್ನ ಕಣ್ಣೀರಿಯ ಕಾರಣೀಭೂತರಾದಂತಹ ಕೌರವಾದಿಗಳ ವನಿತೆಯರ ಕಣ್ಣಿನಲ್ಲಿ ಧಾರಾಕಾರವಾಗಿ ಕಣ್ಣೀರು ಸುರಿಯಬೇಕು. ಹೌದಾ? ಅಂದರೆ ನಿನಗೆ ಕೊಟ್ಟಂತಹ ಭರವಸೆಯನ್ನೆಲ್ಲ ಪೂರೈಸುತ್ತೇನೆ. ಆಯ್ತಾ ಇದ್ದೇನೆ. ಅದೇ ಕೃಷ್ಣ ಹೋಗ್ತಾನೆ. ಈಗ ನಮ್ಮ ಸ್ವರ ಬೇರಾಗಿದೆ, ಬದಲಾವಣೆ ಗೊತ್ತಾಗ್ತಾ ಉಂಟು, ನಿಲುವು ಬೇರಾಗಿದೆ. ಹೌದಾ? ಕಂಸ ಅಂತಕ್ಕಂತ ನಿನ್ನನ್ನು ಎಚ್ಚರಿಸ್ತಾ ಇದ್ದೇನೆ. ಕಾರಣ ಏನು ಬಲ್ಲೆಯ? ಅಧರ್ಮಿಯಾದಂತಹ ಮಾವ, ಸೋದರ ಮಾವ ತಂದೆಗೆ ಸಮಾನ, ಅವನನ್ನು ಕುಟ್ಟಿ ಕೊಂದವ ನೀನು. ಧರ್ಮದ ರಕ್ಷಣೆಗಾಗಿ ಅಂತಹ ನಿರ್ದಿಷ್ಟವಾದಂತಹ ಕಾರ್ಯವನ್ನು ಕೈಗೊಳ್ಳುವಲ್ಲಿ ನೀನು ಅಗ್ರಮಾನ್ಯ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಈಗಾಗಲೇ ಹೊರಟದ್ದು ಹಸ್ತಿನಾವತಿಗೆ, ಹೌದು, ಸಂಧಿಗೆ, ಹೌದು, ಅದನ್ನು ಮುರಿಯಬೇಕು. ಸಂಗ್ರಾಮವನ್ನು ಗಂಟಿಕ್ಕುಕೊಂಡು ಬರಬೇಕು. ಹೌದಾ? ಹೌದು. ಅಲ್ಲ, ಇದು ನಮ್ಮ ಅಭಿಪ್ರಾಯ. ನನ್ನ ಹೇಳಿದ್ದು ಅರ್ಧ ರಾಜ್ಯ ಅಲ್ಲದಿದ್ರೆ 5 ಗ್ರಾಮವನ್ನಾದ್ರೂ ಬೇಡಿ ಬಾ. ಹಿತವಿರೆ ಸೀಮೆಯ ಮೂರನ್ನು ಹೊರೆ ಹೊತ್ತವರೊಲಿಕೊಳ್ಳಲೇ
ಸಂಧಾನ ಅಂತ ಹೌದು. ನನ್ನ ಮಾತನ್ನು ಅಲಕ್ಷ್ಯ ಮಾಡಿ ಹ್ಮ್ ಮುಂದರಿದ ಅಂತಾದ್ರೆ ಹಾ ಅವನಿಗೆ ಕೌರವರಲ್ಲಿ ಹಿತ ಇದ್ದರೆ ಹ್ಮ್ 3 ಗ್ರಾಮ ಅವ ಪಡೆಯಲಿ, 3 ಗ್ರಾಮ ಅವನಿಗೆ. 3 ಊರು ಅವನಿಗೆ, ಹಾ ಉಳಿದ 2 ಊರು ನಮ್ಮ ಪಾಲೆಗೆ ಉಳಿಯಲಿ. ಹಾ ಅದನ್ನ ಹ್ಮ್. ಯುದ್ಧದ ಮೂಲಕವಾಗಿ ಪಡೆಯುತ್ತೇನೆ. 2 ಊರನ್ನ ನೀನು ಯುದ್ಧದಲ್ಲಿ ಪಡೆಯುವುದು. ಪಡೆಯುತ್ತೇನೆ. 3 ಊರಿಗೆ ಸಂಧಾನ ಆಗ್ಬೇಕು. ಆಗಬೇಕು. ಅವ ಹಾ, ಅದು ಸುಲಭ ಅಂತ ಭಾವಿಸಬೇಡ. ಯುದ್ಧ ಆಗುವುದು. ಅವನ ಸೇನೆಯ ಪರಿಚಯ ಉಂಟಲ್ಲ ನಿನಗೆ? ಏನೇ? ಈಶನ ಮರೆ ಹೋಗಲಿಲ್ಲ, ಈಶನ ಮರೆ ಹೋಗಲಿಲ್ಲ, ಬಿಡದ ಸಮರದಿ ರಿಪುಗಳನ್ನು, ಬಿಡದ ಸಮರದಿ ರಿಪುಗಳನ್ನು ಮೋಸವ ಮಾಡುವೆನಯ್ಯೋ, ಮೋಸವ ಮಾಡುವೆನಯ್ಯೋ, ಪರಭಾಷೆಯ ಸಲಿಸುವುದೆಯೋ. ಕೃಷ್ಣ, ಹಾ, ಅನುಮಾನ ಮಾಡಬೇಕಾದ ಅಗತ್ಯ ಇಲ್ಲ. ಹ್ಮ್ ಅವನ ಯಾವ ಮಹಾ ಸೇವೆ ಎದುರಿಗೆ ಬಂದ್ರು ಹ್ಮ್ ಅವರನ್ನೆಲ್ಲ ಬಡಿದು ಹ್ಮ್ ಯಮನಾಲಯ ಕಟ್ತೇನೆ. ಹಾ, ಅವನ ಸಹಾಯ ಸಹಕಾರಕ್ಕೂ ಹ್ಮ್ ಪ್ರತ್ಯಕ್ಷ ಲಯ ಭಯಂಕರನಾದ ಹ್ಮ್ ಶಂಕರನೇ ಧರೆಗಿಳಿದರು. ಹಾ, ಅವನನ್ನು ನಾನು ಕೇಳುವುದಿಲ್ಲ. ಹೌದಾ? ಮಾಡಿದ ಪ್ರತಿಜ್ಞೆ ಹ್ಮ್ ಪೂರೈಸುತ್ತೇನೆ. ಹ್ಮ್ ಕೃಷ್ಣ, ಹ್ಮ್. ನಂಬು ನಂಬು ನಂಬು. ಇದೆಲ್ಲ ಮತ್ತೆ ಇನ್ನು ಬದಲಾವಣೆ ಇಲ್ಲ. ಇಲ್ಲ ಇಲ್ಲ ಬದಲಾವಣೆ. ಸರಿ. 2 ಊರು ನೆನಪುಂಟಲ್ಲ? ಆಯ್ತಲ್ಲ. ಮಾಡ್ರೆ. ಹಾ, ಏನು ಭೀಮ ಹೇಳಿದ್ದಾನೆ ಈಗ. ಹ್ಮ್. ಅಭಿಪ್ರಾಯ ಎಷ್ಟು ಬೇಗ ಬದಲಾವಣೆ ಆಯ್ತು ನೋಡಿ. ಹ್ಮ್ ಈಗ ಒಂದು ಹದಕ್ಕೆ ಬರ್ತಾ ಉಂಟು. ಹ್ಮ್ ಹ್ಮ್? ಹ್ಮ್ ಆದರೆ ಹ್ಮ್ ಸಂಪೂರ್ಣ ತೀರ್ಮಾನವನ್ನ ತೆಗೆದುಕೊಳ್ಳಬೇಕಾದ್ರೆ ಹ್ಮ್ ನಾನು ಯೋಚಿಸಿದ ಆ ತಂಗಿ ನನ್ನಲ್ಲಿಗೆ ಬರಬೇಕಲ್ವಾ? ಹ್ಮ್